ಇವತ್ತು ಒಂದು ಟೀ ಅಂಗಡಿಗೆ ಕರ್ಕ ಹೋಗಿದ್ರು ನನಗೆ. ಚಿನ್ನಸಂದ್ರದ ಗ್ರಾಮದಲ್ಲಿರ್ತಕ್ಕಂಥ HNS ಅಂತಕ್ಕಂಥ ಟೀ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದ್ದನ್ನ ಈಗ ತಾನೇ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಕೃಷ್ಣಾರೆಡ್ಡಿ ಅಣ್ಣ ಅವ್ರು ಹೇಳ್ತಾ ಇದ್ರು, ಆ ಟೀ ಸ್ಟಾಲು ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು. ಅಲ್ಲಿ ಟೀಯನ್ನು ಕೂಡ ನಾವೆಲ್ಲರೂ ಕೂಡ ಸೌದ್ವಿ. ಬಹಳ ಅದ್ಭುತವಾಗಿ ಟೀಯನ್ನು ಮಾಡಿದ್ರು ಮುಸಲ್ಮಾನ್ ಸಮುದಾಯದ ಬಾಬುಲಾಲ್ ಅವರು. ಅಲ್ಲಿಂದ 1 ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಂದಾಗಿದೆಯಣ್ಣ. ಇವತ್ತಿನ ಈ ಒಂದು ಕಾರ್ಯಕ್ರಮ ತೆಳಗುವಾರಕ್ಕೆ ಮತ್ತೆ ಕೈವಾರಕ್ಕೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಹಳೆಯ ನನ್ನ ಬಾಲ್ಯದ ನೆನಪುಗಳು ಮತ್ತೆ ನನ್ನ ಜೀವನದಲ್ಲಿ ಕಣ್ಣೆದುರುಗಡೆ ಬಂದು ಹೋದಂಗಾಯ್ತು. ಏಕೆಂದ್ರೆ ನಾನು ತೆಳಗುವಾರಕ್ಕೆ ಲೆಕ್ಕವಿಲ್ದಿರಸಲ್ಲಿ ಬಂದಿದ್ದೀನಿ. ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ. ಬಹಳ ಸರ್ವಿಸ್ ಮಾಡಿದ್ದಾರೆ. ತೆಳಗುವಾರದಲ್ಲಿ, ಚನ್ನಪಟ್ಟಣದಲ್ಲಿ ಮತ್ತು ಸಂಜಯ್ ಗಾಂಧಿಯಲ್ಲಿ ರಿಟೈರ್ ಆಗಿ JP ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಬಂದೋದಂಥ ಪೇಷಂಟ್ಗಳಿಗೆಲ್ಲ, ಅದರಲ್ಲೂ ಹಳ್ಳಿಗಳಿಂದ ಬಂದರೆ ನೀವು ಇಲ್ಲೆಲ್ಲ ತೆಲುಗು ಜಾಸ್ತಿ ಮಾತಾಡೋದು. రాపా భోజనం చేశారా, ఎక్కడి నుంచి వచ్చారమ్మా, నాకు తెలుసు నీకు డబ్బులు లేదు, నేను డబ్బుల్ని తీసుకోలేదు నీ దగ్గర, మీకు ఫ్రీగా ట్రీట్మెంట్ ఇచ్చి అక్కడ రెప్పన వస్తారు డాక్టర్స్కి, కొత్త కొత్త మెడిసిన్ తీసుకొని వస్తారు. ఆ మెడిసిన్ ఫ్రీగా ఇచ్చేసి ఎవరైనా వస్తే ಹಳ್ಳಿಗಳಿಂದ ಬಂದಾಗ, ಯಾಕೆಂದರೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋರು. ಅದು ಡಾಕ್ಟರ್ ಸೀತಾರಾಮ್ ಅವರು. ಬಹುಶಃ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ರು. ನಾನು ಮೊದಲೇ ಮೊಮ್ಮಗ ನಮ್ಮ ತಾಯಿ ಕಡೆ. ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ. ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು. ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಭಾಳ ಖಯಾಲಿ. ನಾನು ನಾಟಿ ಕೋಳಿ ಗಾಡೀಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು. ಇವೆಲ್ಲ ನನ್ನ ನೆನಪುಗಳು. ಯಾಕೆಂದರೆ ನಾವು ಎಲ್ಲ ಕಡೆ ಇದು ಮಾತಾಡೋಕ್ಕಾಗೋದಿಲ್ಲ. ನೀವೆಲ್ಲ ನಮ್ಮ ಕುಟುಂಬದವ್ರು ಇದ್ದಂಗೆ ಆಗಾಗ ಹಂಚ್ಕೊತಾ ಇದ್ದೀನಿ ಅಷ್ಟೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು, ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲಿವರೆಗೂ. ಇಲ್ಲಿ ವೆಂಕಟರೆಡ್ಡಿ ಅಂತವ್ರು ಇರ್ಬೇಕು, ಹಿರಿಯಕರು. ವೆಂಕಟರೆಡ್ಡಿ ಅಣ್ಣ ತಮ್ಮ ಹೆಸರು ವೆಂಕಟರೆಡ್ಡಿ ಅವರು, ದೊಡ್ಡಬೊಮ್ಮನಹಳ್ಳಿ ಅವರು, ವೆಂಕಟರೆಡ್ಡಿ ಅಣ್ಣ ಅವರು ಹಿರಿಯಕರು. ನನ್ನ ಕಿವಿಲಿ ಒಂದು ಮಾತು ಹೇಳ್ತಾ ಇದ್ರು. 1985ನೇ ಇಸ್ವಿನಲ್ಲಿ ದೊಡ್ಡಬೊಮ್ಮನಹಳ್ಳಿಗೆ ಸಿ ಬೈರೇಗೌಡರಿದ್ದಾಗ ದೇವೇಗೌಡರು ಸಾಹೇಬರು ಬಂದಿದ್ರು. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಶಂಕುಸ್ಥಾಪನೆ ಇತ್ತು. ಬಹುಶಃ ಜೊತೆಲಿ ಮಿಲ್ಕ್ ಡೈರಿ ಉದ್ಘಾಟನೆಗೂ ಬಂದಿದ್ರು ಅಂತ ವೆಂಕಟಣ್ಣ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾನು ಯಾಕೆ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೇನೆ ಅಂದರೆ, ಇವತ್ತು ವೆಂಕಟಣ್ಣ ಅವರ ಹಿರಿತನ ಬಹುಶಃ ಅವರು ತಲೆಮಾರುಗಳಿಂದ, ನಾನು ಹುಟ್ಲಿಕ್ಕಿಂತ ಮುಂಚಿತವಾಗಿ ಪಕ್ಷದಲ್ಲಿ, ಯಾಕಂದ್ರೆ ನಾನು 88 ಹುಟ್ಟಿದ್ದು, 85 ದೇವೇಗೌಡರು ಸಾಹೇಬ್ರಲ್ಲಿ ಬಂದಿದ್ರು ಅಂತಾರೆ. ಅವಾಗಿಂದ ಇಂಥ ಹಿರಿಯಕರುಗಳು ಪಕ್ಷದಲ್ಲಿ ಏನೇ ಅವರಿಗೆ
ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಆಫರ್ಗಳು ಬಂದರೂ ಅವೆಲ್ಲವನ್ನ ಬದಿಗಿಟ್ಟು ಇಲ್ಲ ನಾವು ದೇವೇಗೌಡರು ಸಾಹೇಬ್ರ ಜೊತೆ ರಾಜಕಾರಣ ಮಾಡಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಹಿರಿಯರು ಭಾಳ ಜನ ಇದ್ದಾರೆ ಇವತ್ತು ನಮ್ಮ ಪಕ್ಷದಲ್ಲಿ. ನಾನು ಕೃಷ್ಣಾರೆಡ್ಡಿ ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ಇದೇನು ದೊಡ್ಡ ಮಟ್ಟದಲ್ಲಿ ನೀವೇನು ಆಯೋಜನೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ನನಗೆ ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಣ್ಣ ಚೌಲ್ಟ್ರಿ ಒಂದು ಜಾಗ ಇದ್ದರೆ ಸಾಕು, ಮತ್ತೆ ಸುಮ್ಮನೆ ದೊಡ್ಡ ಮಟ್ಟದಲ್ಲಿ ನೀವು ಪಾಪ ನಾನು ನೋಡ್ತಾ ಇದ್ದೇನೆ ಇಡೀ ಪ್ರವಾಸದ ವೇಳೆ ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು JCB ಮೂಲಕ ಕ್ರೇನ್ಗಳನ್ನ ತರಿಸಿ ನೀವು ನಮ್ಗೆ ಹಾರ ತೊರೆ ಹಾಕ್ತೀರಿ. ತುಂಬ ಜನ ಇವತ್ತು ಹಾರ ಶಾಲು ಪೇಟ ಎಲ್ಲ ಪ್ರೀತಿಯಿಂದ ತಗೊಬರ್ತೀರಿ. ನಾನು ಅಣ್ಣನಿಗೆ ಹೇಳಿದೆ, ದಯವಿಟ್ಟು ಹೆಚ್ಚಾಗೆ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಇರೋದು ಬೇಡ. ನಮ್ಗೆ ಗೊತ್ತಿದೆ ಇವತ್ತು ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳಿದ್ದೆ. ಅವ್ರು ನನಗೆ ಹೇಳಿದ್ರು, ಅಯ್ಯೋ ನಾನು ದೊಡ್ಡ ಮಟ್ಟದಲ್ಲಿ ನೀವು ಆಯೋಜನೆ ಮಾಡ್ಕೊಳ್ಳಿ ಅಂತ ನಾನೇನು ಅವ್ರಿಗೆ ಹೆಚ್ಚು ಒತ್ತಡ ಹಾಕಲಿಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾವ್ರೆ, ಅವ್ರ ಪ್ರೀತಿಯಿಂದ ಸ್ವಾಗತ ಕೋರಿ ಅಂತ ಒಂದು ಕರೆ ಮಾಡಿದೆ ಅಷ್ಟೇ ಅಂತ ಹೇಳಿದ್ರು. ಒಂದು ಕರೆಗೆ ನೀವಿಷ್ಟು ಸಹಸ್ರಾರು ಸಂಖ್ಯೆನಲ್ಲಿ ಇವತ್ತು, ಯಾಕೆಂದ್ರೆ ಈಗ ಯಾವುದು ಚುನಾವಣೆ ಇಲ್ಲ, ಇದ್ಯಾವುದೋ ಚುನಾವಣೆ ಪೂರ್ವದಲ್ಲಿ ನಾವು ಬಂದಿರತಕ್ಕಂಥದ್ದಲ್ಲ ತಾಲೂಕಿಗೆ. ನಾನು ಬೆರಗಾಗೋದೆ ನೋಡಿ ಸುಸ್ತಾದೆ. ಏನಪ್ಪ ಯಾವುದೋ MLA ಚುನಾವಣೆಗೆ ಸೇರಿದಂಗೆ ಸೇರ್ಕೊಬಿಟ್ಟವ್ರಲ್ಲ ಜನ ನೋಡಿ. ನಿಜಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಣ್ಣ ನಾವು ಎಂದೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ತೋರಿಸ್ತಾ ಇರ್ತಕ್ಕಂಥ ಈ ಪ್ರೀತಿ ವಿಶ್ವಾಸ ಅಭಿಮಾನ ಇವೆಲ್ಲವನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಾನು ಪ್ರವಾಸದ ವೇಳೆ ಏನು ಗಮನಿಸ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವ ರೀತಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮ ತಾಲೂಕುಗಳಿಗೆ ನಿಮ್ಮ ನೆಚ್ಚಿನ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ನೀವು ಸ್ವಾಗತವನ್ನು ಕೋರ್ತಿರೋ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನು ನೀವು ಬರಮಾಡ್ಕೊಂಡಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇವತ್ತು ಒಂದು ವಿಚಾರ ಬಹಳ ದಿಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, ಇವತ್ತು ನನ್ನ ಮೇಲೆ ಎಷ್ಟು ನೀವೊಂದು ಭರವಸೆ ಇಟ್ಟಿದ್ದೀರಿ, ಎಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಟಿದ್ದೀರಿ ಅಂತಕ್ಕಂಥದ್ದು. ಇವತ್ತು ನೀವಿಲ್ಲೇನು ಒಂದು ಕುರ್ಚಿನೂ ಕೂಡ ಅಲ್ಗಾಡ್ದಿರಾ ಅವಾಗ್ಲಿಂದ ಭಾಳ ಸಮಾಧಾನವಾಗಿ ತಾಳ್ಮೆಯಿಂದ ಇನ್ನೂ 4 ಗಂಟೆ ಆದರೂ ಒಂದು ಕುರ್ಚಿ ಅಲ್ಲಾಡ್ಲಿಕ್ಕಿಲ್ಲ ಇಲ್ಲಿ ನನಗೆ ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಬಂದಿರತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.